ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಮನ್ಸರಲ್ಲ ನಾಯಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅಪ್ ಆ್ಯಂಡ್ ಡೌನ್ ಹೋಗಿ ಬರ್ಬೇಕು. ಹೋಗೋತ್ತಿಗೆ ನಿಮ್ಗೆ ವಿಡಿಯೋ ತೋರಿಸ್ತೀನಿ ನಾನು ನಾಯಿ ಹಾಸ್ಪಿಟ್ಲಿಗೆ. ಅಂದರೆ ಇವಾಗ ಟೈಮ್ ಇವಾಗ 10 ಗಂಟೆ, ಇದು ಬೇರೆ. ಈಗ ಬಂದ್ಬಿಟ್ಟು ಒಂದು ಹಾಸ್ಪಿಟ್ಲ್ ಹತ್ರ ಇದೆ, ನಾಯಿ ಹಾಸ್ಪಿಟ್ಲ್ ಇದು. ಅಲ್ಲಿ ಬಂದೀನಿ. ಇದು ಎಲ್ಲಿಂದ ಕೇಳಿದ್ರೆ ನಾಗವಾರ ಒಳಗಡೆ ಬರುತ್ತೆ. ಅದೇ ಡಾಗ್ ಹಾಸ್ಪಿಟಲ್ ತೋರಿಸಿ ಮತ್ತೆ ಇದೆ ಬೋರ್ಡಲ್ಲಿ. ಇದೊಂದು ನಾಯಿದ ಹಾಸ್ಪಿಟಲ್ ಇದು ನಾಗವಾರದ ಒಳಗಡೆ ಇದೆ. ಇದು ತುಂಬ ದೊಡ್ಡ ವೀಡಿಯೋ ಎಲ್ಲ ಹಾಕೋಕ್ಕಾಗಲ್ಲ, ಚಿಕ್ಕ ವೀಡಿಯೋ ನಾನು ಹಾಕೋಕ್ಕಾಗೋದು. ನಂದು ಇನ್ನೂ ಯೂಟ್ಯೂಬ್ ಚಾನಲ್ ವೀಡಿಯೋ ಅಪ್ಲೋಡ್ ಆಗಿಲ್ಲ. ನಾನು ಡೈಲಿ ಟ್ರೈ ಮಾಡ್ತಾ ಇದ್ದೀನಿ, ಇವತ್ತಾಯ್ತದೆ ನಾಳೆ ಆಯ್ತದೆ ಅಂತ. ಏಕೆಂದರೆ ನಾನು ವೀಡಿಯೋ ಫುಲ್ ಆದಮೇಲೆ ನಿಮ್ಗೆ ಹಾಕೋಕ್ಕಾಗೋದು. ಅದರಿಂದ ಇವಾಗ ಸ್ವಲ್ಪ ಚಿಕ್ಕ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಅಂದರೆ ಡೈಲಿ ಒಂದೊಂದು ವೀಡಿಯೋ ಹಾಕ್ಬೇಕು, ಇಲ್ಲಾಂದರೆ ಅವರು ಅಷ್ಟು ಬೇಗ ನಮ್ಮನ್ನು ಅಪ್ಲೈ ಮಾಡಲ್ಲ. ಅವರು ಹೋಗೋತ್ತಿಗೆ ತೋರಿಸ್ತೀನಿ ನಾನು ಬಂದ್ಬಿಟ್ಟು. ನೋಡಿ ಇದನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿರೋದು ಇವಾಗ. ನೋಡಿ ಇದಕ್ಕೇನೋ ಮೈ ಹುಷಾರಿಲ್ಲ ಅಂತ, ಅದಕ್ಕೆ ನೋಡಿ ಈ ಹಾಸ್ಪಿಟ್ಲ್ ಹತ್ರ ಕರ್ಕೊಂಬಂದು. ಇದು ನಾಗವಾರದ ರಾಮಮೂರ್ತಿ ನಗರದಿಂದ, ಇದು KG ಹಳ್ಳಿ ಅಂತೆಲ್ಲ ಹೇಳ್ತೀವಿ. ನಾಗವಾರ ಒಳಗಡೆ ಬರಬೇಕಿತ್ತು ತಾನಿ ರೋಡಿಗೆ. ನೋಡಿ ನಾಯಿಗೆಲ್ಲ ಏನಾರು ಆಗ್ಬಿಟ್ರೆ ತುಂಬ ಕಷ್ಟ. ಏನಕ್ಕೆ ಅಂದರೆ ಅದು ಆ ನಾಯಿಗಳಿಗೆಲ್ಲ ಪಾಪ ಮನುಷ್ಯರಾದ್ರೂ ಹೇಳ್ಬೋದು. ಇದರಲ್ಲಿ ನೆನ್ನೆ ನಾನು ಒಂದು ವೀಡಿಯೋ ಹಾಕಿದ್ದೆ, ಏನಂದರೆ ಬರೀ ತಿನ್ನೋದು ಪ್ಲಾಸ್ಟಿಕ್ ಕವರ್ ಅಂತ. ಅದಕ್ಕೆ ದನಗಳಿಗೂ ಹೇಳೋಕ್ಕೆ ಬರಲ್ಲ ಅದಕ್ಕೆ ಪಾಪ. ಅದೇ ಥರ ನಾಯಿಗಳು. ಇವಾಗ ಇದನ್ನ ಹಾಸ್ಪಿಟ್ಲ್ ಕರ್ಕೊಂಡ್ಬಂದಿರೋ. ಯಾಕಂದರೆ ಇದೆಲ್ಲ ನಮ್ಮಲ್ಲೊಂದು ನಾಯಿ ಇತ್ತು ಇದೇ ಥರ ಸತ್ತೋಗ್ಬಿಡುತ್ತೆ. ಯಾಕಂದರೆ ನಮ್ಗೆ ಯಾರೋ ಏನೋ ಮಾಡಿದ್ರು, ಅದಕ್ಕೋಸ್ಕರ ಅದಕ್ಕೆ ನಾಯಿ ತಟ್ಬಿಡ್ತು. ಅದು ನಾವು ಅಷ್ಟು ಸೀರಿಯಸ್ಸಾಗಿ ತೊಗೊಂಡಿಲ್ಲ ಫಸ್ಟ್ ಟೈಮಲ್ಲಿ. ನಾವೆಂತ ಬಿಟ್ಟಿದ್ದು ಅದಕ್ಕೇನೋ ಆಗಿದೆ, ಅದರಿಂದ ಸತ್ತೋಗ್ಬಿಡ್ತು. ಆಮೇಲೆ ಗೊತ್ತಾಗ್ಬಿಡ್ತು ನನಗೆ ಈ ನಾಯಿಗೆ ಎಷ್ಟು ಬೇಗ ಏನಕ್ಕೆ ಅದಕ್ಕೆ ಆಗ್ಬಿಡ್ತು ಅಂತ. ಬೇರೆ ಕಡೆ ಒಂದು ಜಾಗ ನಾನು ಕೇಳಿದಾಗ ಅಲ್ಲ ಅಲ್ಲಿ ಅವರು ಹೇಳಿದ್ರು ಈ ಥರ ನಿಮಗೆ ತಟ್ಬೇಕಾದ್ರೆ ನಾಯಿಗೆ ಆಗ್ಬಿಡ್ತು ಅಂತ. ಕೆಲವರು ನಂಬಲ್ಲ ಇದನ್ನೆಲ್ಲ ನಾವು ಹೇಳಿದ್ರೆ, ಏನೋ ಒಂಥರ ಸೀರಿಯಸ್ಸಾಗಿ ತೊಗೊಂಡ್ಬಿಡ್ತಾರೆ. ಈ ಜನಗಳು ಇವಾಗೆಲ್ಲ ಹಂಗೇನಲ್ವ, ಅದೆಲ್ಲ ನಂಬಲ್ಲ. ಅವ್ರವ್ರ ಲೈಫಲ್ಲಿ ನಡಿಬೇಕು, ಅವಾಗ ಗೊತ್ತಾಗ್ಬಿಡುತ್ತೆ. ಇದು ಅವತ್ತು ಸತ್ಯ ಅಂತ ಹೇಳ್ಬಿಡುತ್ತೆ. ಅದಕ್ಕೆ ಈ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿರೋದು. ಕೆಲವರಿಗೆ ನಂಬಿಕೆ ಅಲ್ಲ, ನಂಬೇಕು ಫಸ್ಟ್ ಇದೇ ಆಗಿರೋದು. ನೋಡಿ ಅದು ಪಾಪ ಅದಕ್ಕೆ ಏನು ಗೊತ್ತಾಯ್ತು ಹೇಳಿ, ಏನೂ ಗೊತ್ತಾಗಲ್ಲ. ನೋಡಿ ಹೋಗೋತಿ ಹಂಗೆ ತೋರಿಸ್ತೀನಿ, ಇದು ಯಾವ ಏರಿಯಾ ಅಂತ ನಾನು ತೋರಿಸ್ತೀನಿ ನಿಮಗೆ. ಅದರಲ್ಲಿ ನಿಮ್ಗೆ ಹಂಗೆ ಗೊತ್ತಾಗ್ಬಿಡುತ್ತೆ. ಏರಿಯಾ ಬಂದು ನಾಗವಾರ, ಸುಲ್ತಾನ್ಪಾಳ್ಯ, KG ಹಳ್ಳಿ ಈ ಕಡೆಗೆಲ್ಲ ಸೇರಿರೋದು. ಇದೆಲ್ಲ ಫುಲ್